ಬ್ಯಾಂಕಿ ಹತ್ತು ನಿನ್ನ ಚಹಾಕ್ಕೆ ಒಯ್ದು ನಿಮ್ಮ ಮನೆಯಲ್ಲಿ ಚಾ ಕುಡಿದು ನಿನ್ನ ಜೊತೆ ನನ್ನ ಕಷ್ಟಿಗೆ ಬೆಳೆಸಲು ಬಂದಿಲ್ಲ. ನಿಮ್ಮಿಂದ ನಮಗೆ ಬರಬೇಕಾದ ಹಣವನ್ನು ನೀವು ಕೊಡಲೇಬೇಕು. ಶ್ರೀಮಂತರೇ, ಇದು ಒಂದು ವಾರ ತಡೆಯಿರಿ. ಮುಂದಿನ ವಾರ ನನ್ನ ತಮ್ಮ ರಾಜು ಬೆಂಗಳೂರಿನಿಂದ ಬರುವನಿದ್ದಾನೆ. ಅವನು ಬಂದ ತಕ್ಷಣ ನಿಮ್ಮ ಹಣವನ್ನು ಕೊಡುತ್ತೇವೆ. ಏನು ತಮ್ಮ ಹೇಮಂತ, ನಮ್ಮಂತ ಸಾಲ ತಗೊಳ್ಳೋ ಮುಂದ ನನ್ನ ತಮ್ಮನ ಬರ್ತಂಬ ತಿಂಗಳ ಸ್ವಲ್ಪ ಬರ್ತೀನಿ ಅಂದು 3 ವರ್ಷ ಆಯ್ತು. ಈ ಬರ್ತಿರಲಿಲ್ಲ ಅಂತಿರಲಿಲ್ಲ, ಈಗ ಹಂಗ ಅಂತಿಲ್ಲ. ಸೌಕರ್ಯ, ಈ ವರ್ಷ ಮಳೆ ತೆಗೆದುಕೊಂಡಿದ್ದು ಮೇಲಾಗಿ ಗಂಗಾ ಮಾತೆ ಹರಿದಂಗೆ ನಿಲ್ಲಿಸುತ್ತಾಳು. ಆದ ಕಾರಣ 70 ಚೀಲ ಸಣ್ಣ ಬೆಳೆಬೇಕಾದ ನನ್ನ ಹೊಲ ಕೇವಲ 20 ಚೀಲ ಬೆಳೆಯಿತು. ಅಂತಾಗ ನಿಮ್ಮ ಹಣ ಎಲ್ಲಿಂದ ಕೊಡಲಿ ಸೌಕರ್ಯ, ಎಲ್ಲಿಂದ ಕೊಡಲಿ? ಹೇಮ, ನಿನ್ನ ಗೋಟು ವೇದಾಂತವನ್ನು ಮುಂದಿನ ವಾರದಲ್ಲಿ ನಾನೇ ಹೇಗಾದರೂ ಮಾಡಿ ಅಸಲಾಗದಿದ್ದರೂ ಬಡ್ಡಿಯನ್ನಾದರೂ ಕೊಡುತ್ತೇನೆ. ಪ್ರತಾಪ, ಮಾತಿಗೆ ಮಾತು ಬೆಳೆಸಿದರೆ ಈ ಬಡ ಕೊಂಡಿಗೆ ಬುದ್ಧಿ ಬರುವುದಿಲ್ಲ. ಒಟ್ಟು ಬುದ್ಧಿ ಕಲಿಸಿದಾಗಲೇ ಇವರಿಗೆ ಬುದ್ಧಿ ಬರುವುದು. ಶುರುವಾಗಲಿ ನಿನ್ನ ಕಾಯಕ. ಯಪ್ಪ ಪರಿಪಕ್ನವರ ನೀವು ಸತ್ಕೊಂಡಿದ್ದಾರೆ, ಅದನ್ನೆಲ್ಲ ಸಾವುಕಾರ ಏನೈತಿ ಕೇಳ್ತಾರ. ಲೇ ಬದ್ಮಾಸ್ಟರ್ ಮಗನೇ ಚೆನ್ನ, ನಿನಗೆ ಬೇಕು ಸುಮ್ಮನೆ ನೋಡಪ್ಪ ಹುಡುಗಿ ಛತ್ರಿ ಕಣ್ಣ. ನೋಡ್ತಮ್ಮ ಹೇಮಂತ, ನೀನ್ ಹಣ ಕೊಡ್ಬೇಕು ಚಿಂತಿಲ್ಲ. ನಮ್ಮ ದನ ಜೊತೆ ನೀನ್ ಹೆಂಡತಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಟ್ಟು ಬಿಡಪ್ಪ. ನನ್ನ ಹೆಂಡತಿ ಪದವಿ ನಿನ್ನ ಮಗನ ಕಳಿಸಲೇ. ಸೊಕ್ಕಿನ ಕುನ್ನಿ, ನಮಗೆ ಬರಬೇಕಾದ ಹಣವನ್ನು ನಾವು ಕೇಳಲು ಬಂದರೆ ನಮಗೆ ಸೊಕ್ಕಿನಿಂದ ಬಾಯಿಗೆ ಬಂದಂತೆ ಮಾತನಾಡುವೆಯಾ? ಸೌಕರ್ಯ ಹೊಡೆಯಬೇಕು. ನಿಮ್ಮ ಕಾಲಿನ ಬಿಟ್ಟು ಬೇಡಿಕೊಳ್ಳುತ್ತೇನೆ. ಸರಿ ಆಚೆ ಬಡವ, ನಿನಗೆ ಮರ್ಯಾದೆಯಿಂದ ನಮ್ಮ ಹಣ ಕೊಡು. ಇರದಿದ್ದರೆ ನಿನ್ನ ಕತ್ತಿಗೆ ಕೈ ಕೊಟ್ಟು ಹೊರ ನೂಕಬೇಕಾಗುತ್ತದೆ. ಜೋಕೆ ಎಸ್ ಪ್ರತಾಪ್, ಈಗ ನನ್ನ ಮಕ್ಕಳಿಗೆ ಅದೇ ಸರಿಯಾದ ಶಿಕ್ಷೆ. ದಯವಿಟ್ಟು ಹಾಗೆಲ್ಲ ಮಾಡಬಹುದು. ನಿಮಗೆ ಕೈ ಮುಗಿದು ಕೇಳಿಕೊಳ್ತೇನೆ. ನೋಡು ಪ್ರತಾಪ, ಇವರೇ ಒಳ್ಳೆಯ ರೀತಿಯಿಂದ ಹೇಳಿದರೆ ಕೇಳುವುದಿಲ್ಲ. ಇಂಥ ನನ್ನ ಮಕ್ಕಳಿಗೆ ಹಿಂದೆ ಇದೆಯಲ್ಲ ಕತ್ತಿಗೆ ಲಕ್ಷಯ ಪಟ್ಟಿ ಎಂಬಂತೆ ಶುರುವಾಗಲಿ ನಿನ್ನ ಕಾಯಕ. ನೋಡ್ತಮ್ಮ ಹೇಮಂತ, ನಮ್ ದನ ಜೊತೆ ಬಡಿಕೊಂಡು ಸಾಯ್ಬೇಡ. ತಣ್ಣಗೆ ನಮ್ಮ ಹಣ ಕೊಟ್ಟು ನಿನ್ನ ಮೈ ಉಳಿಸರು ಅಪ್ಪ. ನೀವು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು. ನನ್ನ ಹತ್ರ ಒಂದೇ ಒಂದು ಪೈಸೆ ಸಹಾಯ ಇಲ್ಲ. ಏನ, ನೀನೀಗ ನನ್ನ ಹಣ ಕೊಡದಿದ್ದರೆ ಪುಟ್ಟ ಬಟ್ಟೆಯಲ್ಲಿಯೇ ನಿನ್ನ ಹೆಂಡತಿಯನ್ನು ನನ್ನ ಅರಮನೆಗೆ ಹೊತ್ತುಕೊಂಡು ಹೋಗಬೇಕಾಗುತ್ತದೆ. ಜೋಕೆ ಏ ಸೌಕರ್ಯ, ಹಾಗೇನಾದರೂ ನನ್ನ ಕಣ್ಣೆದುರಿಗೆ ನಡೆದಿದ್ದ ಆದರೆ ನಿಮ್ಮ ರಕ್ತವನ್ನು ಕುಡಿಯದೆ ಬಿಡಲಾರೆ. ನನ್ನ ಮಗನೇ, ನಮಗೆ ಬರಬೇಕಾದ ಹಣವನ್ನು ನಾವು ಕೇಳಲು ಬಂದರೆ ನಮಗೆ ಲೇಹಚ್ಚಿ ಮಾತನಾಡುವೆಯಾ? ಯಾಕೆ ನಾನು ಕೊಡು. ದಯವಿಟ್ಟು ನನ್ನ ಗಂಡನನ್ನು ಹೊಡೆಯಬೇಡಿ. ನೋಡಿ, ನಿಮ್ಮ ಸಾಲ ಮುಟ್ಟಬೇಕಾದ್ರೆ ನಾನೇನು ಮಾಡಬೇಕು ಹೇಳಿ ಸೌಕರ್ಯ. ಏನು ಮಾಡಬೇಕಾ? ಒಂದೇ ಒಂದು ರಾತ್ರಿ ನನ್ನ ಮಿತ್ರ ಪ್ರತಾಪನೊಂದಿಗೆ ಸೂಳೆಯಾಗಿ ಸುಖ ಕೊಡಬೇಕು. ಶ್ರೀಮಂತ ಕುಂದಿಗಳೇ, ಸೊಕ್ಕಿನ ಕುಂಡಿ, ಚೆನ್ನ ಪ್ರದೀಪ, ಕಟ್ಟಿರಿ ಮಗನನ್ನು, ಸುರಿಯುವನ ಮೈ ಚರ್ಮವನ್ನು. ಹೇಮಂತ, ಇನ್ನು ಮುಂದೆ ಗತಿ ದೇವರ ಗತಿ. ಹೇಳಿದಂತೆ
ಸೆಂಡರು. ಈ ಗಂಡುಗಳಿಗೆ ದಿಲ್ಲಿಗಳಲ್ಲಿ ಹಾಳಲು ಹೊರಟಿರುವ ಈ ಪ್ರದೀಪ ಪ್ರತಾಪನಿಗೆ ಚಂಡರೆಂದು ಬಗಳುವಿಯಾ ಬಡಗಿ? ಸೌಕರ್ಯ ದಯವಿಟ್ಟು ನನ್ನ ಪತಿದೇವರನ್ನು ಬಿಟ್ಟುಬಿಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ. ಸರಿಯಾದ ಚಾಂಡಲಿನಿ, ನಿನ್ನ ಗಂಡನನ್ನು ನಾವು ಬಿಡಬೇಕಾದರೆ ನೀನು ನಾನು ಹೇಳಿದಂತೆ ಕೇಳಿದರೆ ಮಾತ್ರ ನಿನ್ನ ಗಂಡನನ್ನು ಬಿಡುತ್ತೇನೆ. ಆಯ್ತು ಸೌಕರ್ಯ, ನೀವು ಹೇಳಿದಂತೆ ಕೇಳ್ತೇನೆ. ನೋಡ್ತಂಗೆ ಮಂಜಕ್ಕ ಸುಮ್ಮನೆ ನೋಡ್ತಂಗೆ ಮಂಜಕ್ಕ, ನೀವು ಮನೆ ಬಿಟ್ಟು ಹೊರ ಹೋಗೋದು ಬೇಡ, ನಮ್ಮ ಸಾವುಕಾರ ದೂರ ಆಗೋದು ಬೇಡ. ತಣ್ಣಗೆ ನಮ್ಮ ಸಾವುಕಾರ ಜನ ಅದು ಪ್ರೇಮಿಗೆ ತಾಬಿಡವ. ಆಯ್ತು ಸೌಕರ್ಯ, ನನ್ನ ಗಂಡನನ್ನು ಬಿಡುವುದಾದ್ರೆ ನಿಮ್ಮ ಇಷ್ಟದಂತೆ ನಾನು ಕೇಳುತ್ತೇನೆ. ಬೇಡ. ಹಾಗಾದರೆ ಹರಬಯಸು ಮಗನೇ ಈ ಶ್ರೀಮಂತನ ಬಡತವನ್ನು. ನನ್ನನ್ನು ಬಿಡಿಸಿಕೊಂಡು ಹೋಗಬೇಕು. ಈ ದಾರಿಯನ್ನು ಬಿಟ್ಟು ಬೇರೆ ದಾರಿ ಯಾವುದೂ ಇಲ್ಲ ಸ್ವಾಮಿ, ಬೇರೆ ದಾರಿ ಇಲ್ಲ. ಹಾ, ಗಂಡನನ್ನು ಕಟ್ಟಿ ಹಾಕಿ ಮನಸ್ಸಿಲ್ಲದ ಒಂದು ಹೆಣ್ಣಿಗೆ ಹಾಡು ಎಂದು ಒತ್ತಾಯಿಸುವ ನೀವ್ಯಾವ ಗಂಡಸರೇ? ಈ ಸಮಾಜದ ಕರೆಯರು ನಿಮ್ಮನ್ನು ಗಂಡಸೆಂದು ಕರೆಯುವುದಿಲ್ಲವೋ, ಸಣ್ಣನೆಂದು ಕರೆಯುತ್ತಾರೆ. ಸುತ್ತು ಕೂಳಿಗೆ ಗತಿ ಇಲ್ಲದ ಪಟಪಿಕಾರಿ, ಈ ಸುತ್ತೋಣ ಹಳ್ಳಿಗೆ ಸೊಡೆ ನಿಲ್ಲಿಸಿಕೊಂಡಿರುವ ಈ ಸರ್ದಾರ್ ಪ್ರದೀಪನಿಗೆ ಸೆಂಡರೆಂದು ಬೊಗಳಿದ ಯಾವ ಪಟಕುಂಡಿ? ಯವ್ವ ತಂಗಿ ಮಂಜವ್ವ, ಸುಮ್ಮನೆ ಗಂಡನ ಪ್ರಾಣ ಯಾಕೆ ಒಪ್ಕೊಂಡ್ಬಿಡವ ನನ್ನ ಮಗಳ. ಆಯ್ತು, ನನ್ನ ಗಂಡನನ್ನು ಬಿಡುವುದಾದ್ರೆ ನೀವು ಹೇಳಿದಾಗೆ ಕೇಳ್ತೇನೆ. ಬೇಡ ಮಂಜುಳಾ, ಬೇಡ. ನಿಮ್ಮನ್ನು ಬಿಡಿಸುವುದಕ್ಕೆ ಈ ದಾರಿಯನ್ನು ಬಿಟ್ಟು ಬೇರೆ ದಾರಿ ಯಾವುದು ಇಲ್ಲ ಸ್ವಾಮಿ, ಯಾವುದು ಇಲ್ಲ. ಹಾ, ಹಾಗಾದರೆ ಹಾಡೊಂದು ಹಾಡು. ಮಂಜುಳಾ, ಆಯ್ತು, ನಿಮ್ಮ ಇಚ್ಛೆಯಷ್ಟೇ ಹಾಡಿಕೊಳ್ಳಿ.
ನೋಡಿ, ನೀವು ಹೇಳಿದಂತೆ ನಾನು ಮಾಡಿಕೊಂಡಿದ್ದೇನೆ. ಈಗಲಾದರೂ ನನ್ನ ಗಂಡನನ್ನು ಬಿಟ್ಟು ಬಿಡಿ. ನೋಡು ಮಂಜುಳ, ನಾವು ನಿನಗೆ ಮಾತು ಕೊಟ್ಟಿನ ಮಾತಿನ ಪ್ರಕಾರ ಈಗ ನಿನ್ನ ಗಂಡನನ್ನು ಬಿಡುತ್ತೇವೆ. ಆದರೆ ನಿನ್ನ ಗಂಡ ಮಾತಿನ ಕೊಟ್ಟ ಮಾತಿನ ಪ್ರಕಾರ ಒಂದೇ ಒಂದು ವಾರದಲ್ಲಿ ಹಣ ಕೊಡದಿದ್ದರೆ ನಿನ್ನ ಶೀಲ ಹರಣವಾಗುವುದು. ಪ್ರದೀಪ, ಹೋಗೋಣ.